ನಾಯಿ ನೆಕ್ಕಿದ್ರೆ ತುಂಬ ಅಪಾಯಕಾರಿ, ತುಂಬ ಡೇಂಜರಸ್ಸು. ಇದರಿಂದ ಇನ್ಫೆಕ್ಷನ್ ಆಗುತ್ತೆ, ಇದರಿಂದ ಸೆಪ್ಟಿಕ್ ಆಗುತ್ತೆ. ಅಷ್ಟೇ ಯಾಕೆ ನಿಮ್ಮ ಕೈ ಕಾಲು ಕೂಡ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಸರಿ, ಇದಕ್ಕೆ ಏನು ಮಾಡ್ತಾ ಇದ್ದಾರೆ, ಈಗೀಗಂತೂ ಅನೇಕ ಜನ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ವಿಡಿಯೋ ಅಂತಂದರೆ ಈ ಯಾವುದೇ ಒಂದು ನಾಲೆಡ್ಜ್ ಇಲ್ಲದೆ ಇರತಕ್ಕಂಥ ಎಷ್ಟೋ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ವಿಡಿಯೋ ಬಿಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದಕ್ಕೆ ಯಾಕೆ, ಅದು ಕಾರಣ ಏನು ಅವ್ರು ಮಾಡ್ತಿರೋದಕ್ಕೆ ಅಂತ ಅಂದರೆ, ಈ ಒಂದು ಅಮೇರಿಕಾದಲ್ಲಿ ಒಂದು ಕೇಸ್ ಆಗಿದೆ. ಏನಂತಂದರೆ, ಮಾರಿ ಟ್ರೈನರ್ ಅಂತಕ್ಕಂಥ ಒಬ್ಬ ಹೆಣ್ಣು ನಾಯಿ ಸಾಕಿಬಿಟ್ಟು ಕೆಲವು ದಿವಸ ಎಲ್ಲೋ ಟ್ರಿಪ್ ಊರಿಗೆ ಹೋಗ್ಬೇಕಾಗಿ ಬರುತ್ತೆ, ಕೆಲವು ದಿವಸ ಹೊರಗಡೆ ಹೋಗ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಬಂದಾಗ ಸಿನಿಮೆ ಗೊತ್ತಿದ್ದಾಗೆ ನಾಯಿ ಯಾವ ರೀತಿ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅಂತಂದರೆ, ಅದರ ಓನರ್ನ ಬಂದ ತಕ್ಷಣವೇ ಅದಕ್ಕೆ ಆ ಒಂದು ಸಂತೋಷ ಪ್ರೀತಿ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಅದನ್ನು ನೆಕ್ಕತಕ್ಕಂಥದ್ದು ಸಹಜ. ಹಾಗೆ ಒಂದು ನಾಯಿ ಆ ಒಂದು ಹೆಂಗಸನ್ನು ಕೈ ಕಾಲು ಎಲ್ಲ ನೆಕ್ಕತಕ್ಕಂಥ ಕೆಲಸ ಮಾಡುತ್ತೆ. ಸನಕ್ಕೆ ಸ್ವಲ್ಪ ದಿವಸ ಆದಮೇಲೆ ಆ ಒಂದು ಮಹಿಳೆನ ಏನೋ ಆರಾಮಿಲ್ದಾಗಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಅಲ್ಲಿ ಡಯಾಗ್ನೋಸ್ ಆಗ್ತಕ್ಕಂಥದ್ದು ಏನಂತಂದರೆ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಕೈ ಮತ್ತು ಕಾಲುಗಳನ್ನು ತೆಗಿಬೇಕಾಗತ್ತೆ. ಅಂದರೆ ಗ್ಯಾಂಗ್ರೀನ್ ಆಗೋಗ್ಬಿಟ್ಟಿದೆ, ಇನ್ಫೆಕ್ಷನ್ ಜಾಸ್ತಿಯಾಗಿ ಗ್ಯಾಂಗ್ರೀನ್ ಆಗಿದೆ, ಕೈ ಕಾಲು ತೆಗಿಬೇಕಾಗುತ್ತೆ. ಏನು ಇನ್ಫೆಕ್ಷನ್ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಂದರೆ, ಕ್ಯಾಪ್ನೋಸೈಟೋಫೇಗಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಸರಿ, ಇದರಲ್ಲಿ ವೈಜ್ಞಾನಿಕವಾಗಿ ಏನೇನಿದೆ ಅಂತಕ್ಕಂಥದ್ದನ್ನು ನೋಡೋಣಂತೆ. ಮೊದಲನೇದಾಗಿ ಈ ಕ್ಯಾಪ್ನೋಸೈಟೋಫೇಗಾ ಅಂತ ಏನು ಹೇಳಿದ್ನಲ್ಲ, ಇದು ಒಂದು ಬ್ಯಾಕ್ಟೀರಿಯಾ. ಪ್ರತಿಯೊಂದು ಮ್ಯಾಮಲ್ಸ್ ಅಂದರೆ ಎಲ್ಲ ಒಂದು ಅನಿಮಲ್ಸ್ಗಳಲ್ಲೂ ಕೂಡ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಎಲ್ಲ ಅನಿಮಲ್ಸ್ ಅಂದರೆ ಮನುಷ್ಯನೂ ಕೂಡ ಪ್ರಾಣಿನೇ. ಹಾಗಾಗಿ ನಮ್ಮ ಬಾಯಲ್ಲೂ ಕೂಡ, ನಮ್ಮ ಬಾಯಿ ಮತ್ತು ಗಂಟ್ಲಲ್ಲೂ ಕೂಡ ಈ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಬಟ್ ಆದರೆ ಈ ಸೈನ್ಸ್ ಹೇಳೋ ಪ್ರಕಾರ ಈ ನಾಯಿ ಮತ್ತು ಬೆಕ್ಕುಗಳಲ್ಲಿ ಇರ್ತಕ್ಕಂಥ ಈ ಒಂದು ಬ್ಯಾಕ್ಟೀರಿಯಾ ಕ್ಯಾಪ್ನೋಸೈಟೋಫೇಗಾ ಅಂತಕ್ಕಂಥ ಬ್ಯಾಕ್ಟೀರಿಯಾ ಇದಲ್ಲ, ಇದರಲ್ಲಿ ಒಂದು ವೇರಿಯಂಟ್ ಇದೆ. ಅದ್ರ ಹೆಸರು ಬಂದ್ಬಿಟ್ಟು ಕ್ಯಾನಿಮಾರ್ಸಸ್ ಅಂತ ಹೇಳ್ಬಿಟ್ಟು. ಈ ಕ್ಯಾನಿಮಾರ್ಸಸ್ ಅಂತಕ್ಕಂಥ ವೇರಿಯೇಷನ್ ಇರ್ತಕ್ಕಂಥ ಈ ಒಂದು ಕ್ಯಾಪ್ನೋಸೈಟೋಫೇಗಾ ಅಂತಕ್ಕಂಥ ಬ್ಯಾಕ್ಟೀರಿಯಾ ಕೇವಲ ನಾಯಿ ಮತ್ತು ಬೆಕ್ಕಿನ ಬಾಯಿನಲ್ಲಿ ಮತ್ತು ಗಂಟ್ಲಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸರಿ, ಇದು ಒಂದು ಬ್ಯಾಕ್ಟೀರಿಯಾ. ಇದು ಕಚ್ಚಿದಾಗ ಅಂದರೆ ಇದು ನಮ್ಮ ದೇಹ ಸೇರಿದಾಗ ಏನಾಗುತ್ತೆ ಅಂತ ಅಂದರೆ, ಆ ಜಾಗದಲ್ಲಿ ಯಾವ ಜಾಗದಲ್ಲಿ ನಮ್ಮ ದೇಹ ಸೇರ್ತಲ್ಲ ಅಲ್ಲಿ ಕೆಂಪಾಗುತ್ತೆ, ಗುಳ್ಳೆಗಳು, ಬ್ಲಿಸ್ಟರ್ಸ್ ಅಂದರೆ ಗುಳ್ಳೆಗಳು, ನೀರು ಗುಳ್ಳೆಗಳು ಎದ್ದೇಳ್ತವೆ ಆ ಜಾಗದಲ್ಲಿ. ಅದ್ರ ಜೊತೆಗೆ ಜ್ವರ, ಸಿಕ್ಕಾಪಟ್ಟೆ ಹೈ ಫೀವರ್ ಬರುತ್ತೆ, ಮೈಕೈ ನೋವು, ಜೊತೆಗೆ ಸಿಕ್ಕಾಪಟ್ಟೆ ತಲೆನೋವು ಕೂಡ ಇರುತ್ತೆ. ಇನ್ನು ಕೆಲವು ಪೇಷಂಟ್ಸಲ್ಲಿ ವಾಂತಿ ಭೇದಿ ಕೂಡ ಸ್ಟಾರ್ಟ್ ಆಗುತ್ತೆ. ಸೆಪ್ಟಿಕ್ ಜಾಸ್ತಿ ಆಗ್ಬಿಟ್ಟು ಸೆಪ್ಸಿಸ್ ಆಗಿಬಿಟ್ಟು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಕ್ಕಂಥದ್ದು, ಕೈ ಕಾಲಲ್ಲಿ ಗ್ಯಾಂಗ್ರೀನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಅಥವಾ ಹಾರ್ಟ್ ಫೇಲ್ಯೂರ್ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಹೌದು, ಸಾರಿ, ಇಷ್ಟೊಂದು ಸಮಸ್ಯೆ ಇದೆಯಾ? ಹಾಗಿದ್ರೆ ಎಷ್ಟು ಕಾಮನ್ ಇದೆ ಒಂದು ಇನ್ಫೆಕ್ಷನ್ ಅಂತಕ್ಕಂಥದ್ದು ನೋಡೋದಾದರೆ ತುಂಬಾ ರೇರ್ ಕೇಸ್ ಇದು. ಪ್ರಪಂಚದಾದ್ಯಂತ ನೋಡ್ತಾ ಹೋದರೆ ಈ ಒಂದು ನಾಯಿ ಕಚ್ಚಿದಾಗ ಈ ಒಂದು ಇನ್ಫೆಕ್ಷನ್ ಆಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಬಟ್ ಆದರೆ ನಾಯಿ ನೆಕ್ಕಿ ಈ ಒಂದು ಇನ್ಫೆಕ್ಷನ್ ಆಗಿ ಕೈ ಕಾಲು ಕಳ್ಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಕೇಸ್. ಈಗ ಒಂದು 50-60 ವರ್ಷದಲ್ಲಿ ಪ್ರಪಂಚದಾದ್ಯಂತ ನೋಡೋದಾದರೆ ಕೇವಲ ಒಂದೇ ಒಂದು ಕೇಸ್ ನಾಯಿ ನೆಕ್ಕಿ ಆಗಿರ್ತಕ್ಕಂಥದ್ದು. ಬಟ್ ಆದರೆ ಅದೇ ನಾಯಿ ಕಚ್ಚಿದಾಗ ಈ ಒಂದು ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಹಾಗೆ ನೋಡೋದಾದರೆ ಈ ಒಂದು ಬ್ಯಾಕ್ಟೀರಿಯಾ ಅಂತಕ್ಕಂಥ ಈ ಒಂದು ಬ್ಯಾಕ್ಟೀರಿಯಾ ಹೆಸರೇನು ಹೇಳಿದ್ನಲ್ಲ, ಕ್ಯಾಪ್ನೋಸೈಟೋಫೇಗಾ ಅಂತಕ್ಕಂಥ ಬ್ಯಾಕ್ಟೀರಿಯಾ, ಇದು ಅಪಾಯಕಾರಿನ, ಡೇಂಜರಸ್ ಅಂತ ನೋಡೋದಾದರೆ ಇದು ಅಪಾಯಕಾರಿ ಅಲ್ಲ. ಸರಿ, ಅಪಾಯಕಾರಿ ತೊಂದರೆ ಯಾಕಾಗ್ತಾ ಇದೆ? ಇಮ್ಯುನಿಟಿ ಕಮ್ಮಿ ಇರೋದು. ನಮ್ಮ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಆ ಬ್ಯಾಕ್ಟೀರಿಯಾದಲ್ಲ, ಬಟ್ ನಮ್ಮ ದೇಹದಲ್ಲಿ ಯಾವಾಗ ನಮ್ಮಲ್ಲಿ ಒಂದು ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗುತ್ತಲ್ಲ, ಅದರಿಂದ ಈ ಒಂದು ಇನ್ಫೆಕ್ಷನ್ ಆಗುತ್ತೆ. ಸರಿ ಸರ್, ಮತ್ತು ಹಾಗಿದ್ರೆ ನಾಯಿನ ಪ್ರತಿಯೊಬ್ಬರು ಸಾಕ್ತಾ ಇರ್ತಾರೆ ಇವತ್ತಿನ ದಿವಸದಲ್ಲಿ, ಅಥವಾ ಹೊರಗಡೆ ಹೋದಾಗಲೂ ಕೂಡ ನಾಯಿಗಳನ್ನು ನೋಡ್ತೀವಿ ರಸ್ತೆಯಲ್ಲಿ. ನಾವೇನು ಪ್ರಿಕಾಷನ್ಸನ್ನು ತೊಗೋಬೋದು ಅಂತಂದರೆ, ಮೊದಲನೇದಾಗಿ ಈ ರೀತಿಯ ವಿಡಿಯೋಗಳನ್ನು ನೋಡಿ ಭಯ ಪಡೋದನ್ನು ಫಸ್ಟ್ ಬಿಟ್ಟುಬಿಡಿ ಅಂತ ಹೇಳ್ತೀನಿ. ಯಾಕೆ ಸರ್, ಏನಂತಂದರೆ ಇಲ್ಲಿ ಪ್ರಾಬ್ಲಮ್ ನಾವು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹೆಲ್ತನ್ನು. ಆ ಒಂದು ಮಹಿಳೆಗೆ ನಾಯಿ ನೆಕ್ಕಿ ಅವರಲ್ಲಿ ಸಮಸ್ಯೆ ಆಯಿತು ಅಂತಂದರೆ ಅದು ಆ ಒಂದು ಬ್ಯಾಕ್ಟೀರಿಯಾದಿಂದ ಆಗಿರ್ತಕ್ಕಂಥ ಸಮಸ್ಯೆ ಎಲ್ಲ ಬದಲಾಗಿ ಆ ಒಂದು ವ್ಯಕ್ತಿನಲ್ಲಿರ್ತಕ್ಕಂಥ ಇಮ್ಯುನಿಟಿ ಲೆವೆಲ್ ಕಡಿಮೆ ಇದ್ದಿದ್ದು, ಅಂದರೆ ಅವರ ಹೆಲ್ತ್ ಸರಿ ಇಲ್ಲದೆ ಇರೋದೇ ಕಾರಣ. ಹಾಗೆ ನಾವು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆರೋಗ್ಯವನ್ನು, ಹೆಲ್ತನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಸೊ ನೆಕ್ಸ್ಟ್ ಏನದು, ಈಗ ನೋಡಿ ನಮ್ಮ ಅಕಸ್ಮಾತ್ ನಮಗೆ ಇಮ್ಯುನಿಟಿ ಕಡಿಮೆ ಇತ್ತು ಅಂತ ಅಂದ್ಕೊಳ್ಳಿ, ಅವಾಗ ಈ ಒಂದು ಬ್ಯಾಕ್ಟೀರಿಯಾ ಅಲ್ಲ, ಯಾವುದೇ ಒಂದು ಬ್ಯಾಕ್ಟೀರಿಯಾದಿಂದ ಕೂಡ ನಮ್ಮಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆ ನಮ್ಮ ದೇಹದಲ್ಲಿ ನಮ್ಮ ಬಾಯಿನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಕೂಡ ನಮಗೆ ಇನ್ಫೆಕ್ಷನ್ ಮಾಡಿ ತೊಂದರೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಮುಖ್ಯವಾಗಿ ಇನ್ನೊಂದು ಏನಾಗಂದರೆ, ಸರ್ ನಾಯಿ ನೆಕ್ಕಿದ್ರೆ ಸರಿ, ಅದು ಭಯ ಪಡ್ತಕ್ಕಂಥ ಒಂದು ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ
ಈ ಒಂದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಕೂಡ ನೆಕ್ಕಿದ್ರೆ ಆಗಲ್ಲ, ಬಟ್ ಬದಲಾಗಿ ಕಚ್ಚಿದರೆ ನಿಮ್ಮ ಕಚ್ಚಿದಾಗ ಈ ನಾಯಿ ಅಥವಾ ಬೆಕ್ಕಿನ ಬಾಯಿನಲ್ಲಿ ಇರ್ತಕ್ಕಂಥ ಈ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹವನ್ನು ಸೇರ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವು ಆತಂಕ ಪಡಬೇಕಾಗಿದ್ದು ಯಾವಾಗ ನಾಯಿ ಕಚ್ಚಿದರೆ ಮಾತ್ರವನ್ನು ಹೊರತು ನಾಯಿ ನೆಕ್ಕಿದರೆ ಅಲ್ಲ. ಸರಿ, ಏನು ಮಾಡಬೇಕು? ಅಥವಾ ನಾಯಿ ನೆಕ್ಕಿರ್ಬೋದು ಅಥವಾ ನಾಯಿ ಕಚ್ಚಿರ್ಬೋದು, ಏನು ಮಾಡಬೇಕು ಅಂತ ಅಂದರೆ ಫಸ್ಟು ವಾಶ್ ಮಾಡಿ ಕ್ಲೀನಾಗಿ. ಮನೆಯಲ್ಲಿ ಬಂದಿರ್ತೀರ, ನಾಯಿ ನೆಕ್ಕುತ್ತೆ, ಆದಮೇಲೆ ನೀಟಾಗಿ ಕೈಗೆ ಯಾವ ಭಾಗದಲ್ಲಿ ನೆಕ್ಕಿರ್ತಲ್ಲ ಅಲ್ಲಿ ನೀಟಾಗಿ ವಾಶ್ ಮಾಡ್ತಕ್ಕಂಥದ್ದು, ಸೋಪನ್ನು ಯೂಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ತಕ್ಕಂಥದ್ದು. ಕೇವಲ ನೆಕ್ಕಿದ್ರೆ ಅಷ್ಟೇ ಅಲ್ಲ, ನಾಯಿ ಕಚ್ಚಿದ್ರು ಕೂಡ ಫಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆ ಜಾಗವನ್ನು ಕ್ಲೀನಾಗಿ ತೊಳೆದ್ರೆ ಸಾಕು. 99% ಏನು ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಯಾವಾಗ ಕ್ಲೀನ್ ಮಾಡಿದರೆ. ಎರಡನೇದಾಗಿ ಇನ್ಫೆಕ್ಷನ್ ಹೇಳಿದೆ ನಾನಿದು. ಈ ಇನ್ಫೆಕ್ಷನ್ ಏನಿದೆಲ್ಲ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು. ಇದಕ್ಕೆ ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಸಾಕು, ಈ ಒಂದು ಇನ್ಫೆಕ್ಷನ್ ಜಾಸ್ತಿ ಆಗೋದೇ ಇಲ್ಲ. ಸೊ ಹಾಗಾಗಿ ಸಾಮಾನ್ಯವಾಗಿ ನಾಯಿ ಕಚ್ಚಿದ್ರೆ ಏನು ಮಾಡ್ತಾರೆ? ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಎದುರಿಸ್ತಾರೆ, ರೇಬಿಸ್ ಅಂತ ಕಾಯಿಲೆ ಬಂದುಬಿಡ್ಬೋದು, ಹಾಗಾಗಿ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ತೊಗೊಳ್ಳಿ ಅಂತೇಳಿ ಫಸ್ಟೇ ನಿಮಗೆ ಅಡ್ವೈಸ್ ಮಾಡ್ತಕ್ಕಂಥದ್ದೇ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ. ಬಟ್ ಆದರೆ ಇದು ರೇಬಿಸ್ ಅಂತ ಕಾಯಿಲೆ ಬರ್ತಕ್ಕಂಥದ್ದು ಯಾವಾಗ ಅಂತಂದರೆ ಆ ನಾಯಿಗೆ ರೇಬಿಸ್ ಅಂತಕ್ಕಂಥ ಕಾಯಿಲೆ ಇದ್ದರೆ ಮಾತ್ರ ನಿಮಗೆ ಆ ಒಂದು ಇನ್ಫೆಕ್ಷನ್ನ ಆಗ್ಬೋದು. ಬಟ್ ಆದರೆ ಈ ಒಂದು ಕ್ಯಾಪ್ನೋಸೈಟೋಫೆಗ ಏನು ಹೇಳಿದ್ನಲ್ಲ, ಈ ಒಂದು ಬ್ಯಾಕ್ಟೀರಿಯಾ ಏನಿದೆಯಲ್ಲ ಇದು ನಾಯಿಗಳ ಬಾಯಿಯಲ್ಲಿ, ಬೆಕ್ಕಿನ ಬಾಯಿಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ಇವು ಕಚ್ಚಿದಾಗ ಈ ಒಂದು ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಸೊ ನೀವು ರೇಬಿಸ್ ವ್ಯಾಕ್ಸಿನನ್ನು ತೊಗೊಳೋದ್ಕಿಂತ ಮುಖ್ಯವಾಗಿ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ನಾಯಿ ಕಚ್ಚಿದಾಗ ಮೊದಲು ಈ ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟನ್ನು ತೊಗೋಬೇಕು. ಇನ್ಫೆಕ್ಷನ್ ಆಗದ ಹಾಗೆ ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟನ್ನು ತೊಗೊಳ್ತಕ್ಕಂಥ ಕೆಲಸ ಮಾಡಿ. ಅಷ್ಟು ಮಾಡಿದರೆ ಸಾಕು, 100% ಏನೂ ಆಗಲ್ಲ. ಇವನ್ನ ನಾಯಿ ನಿಕ್ಕಿದ್ರಷ್ಟಲ್ಲ, ಕಚ್ಚಿದ್ರೂ ಕೂಡ ಏನೂ ಆಗಲ್ಲ ಯಾವಾಗ ನೀವು ಆ್ಯಂಟಿಬಯೋಟಿಕನ್ನು ತೊಗೊಂಡಾಗ. ಆಮೇಲೆ ಆ ನಾಯಿಗೆ ಏನಾದರೂ ಹುಚ್ಚಿತ್ತು ಅಂತ ಅನುಮಾನ ಇದ್ದರೆ ಅಥವಾ ಏನೋ ಬೀದಿ ನಾಯಿ ಆಗಿದ್ದರೆ ಮಾತ್ರ ಒಂದು ಆ್ಯಂಟಿ ರೇಬಿಸ್ ವ್ಯಾಕ್ಸಿನನ್ನು ಒಂದು ಅವಶ್ಯಕತೆ ಬರುತ್ತೆ. ಮುಖ್ಯವಾಗಿ ಕ್ಲೀನ್ ಮಾಡಿ, ಆ ಜಾಗವನ್ನು ಕ್ಲೀನ್ ಮಾಡಿ, ಸೋಪ್ ಹಾಕಿ ನೀರು ಹಾಕಿ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಪ್ಯಾನಿಕ್ ಆಗಬೇಡಿ. ಜೊತೆಗೆ ಜಸ್ಟ್ ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ 3 to 5 days ಒಂದು ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ತೊಗೊಂಡ್ರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಲ್ಲ. ಅದರಲ್ಲೂ ಕೂಡ ನಾಯಿ ನೆಕ್ಕಿದ್ರು ಅಂತೂ ಆತಂಕನೇ ಬೇಡ, ಯಾಕಂದರೆ ಆ ಬ್ಯಾಕ್ಟೀರಿಯಾ ನಿಮ್ಮ ದೇಹ ಸೇರಲಿಕ್ಕೆ ಸಾಧ್ಯನೇ ಇಲ್ಲ. ಕಚ್ಚಿದರೆ ಮಾತ್ರ ನಿಮ್ಮ ದೇಹ ಸೇರ್ಬೋದು. ಸೊ ಅದಕ್ಕಿಂತ ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ನಾಯಿ ಕಚ್ಚೋದಕ್ಕಿಂತ ಇನ್ನೂ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ, ಮನುಷ್ಯ ಕಚ್ಚಿದರೆ ನಾಯಿಗಿಂತ 10 ಪಟ್ಟು ಅಪಾಯಕಾರಿ ಮನುಷ್ಯನ ಒಂದು ಬೈಟ್ ಅಂತ ಹೇಳ್ತೀವಿ. ಯಾಕಂದರೆ ಮನುಷ್ಯನ ಬಾಯಿನಲ್ಲಿ ಬ್ಯಾಕ್ಟೀರಿಯಾಗಳು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಆಗಿರ್ತವೆ. ಪ್ರಾಣಿಗಳಿಗಿಂತ ಜಾಸ್ತಿ ಬ್ಯಾಕ್ಟೀರಿಯಾಗಳು ನಮ್ಮ ಬಾಯಲ್ಲಿರ್ತವೆ. ಹಾಗಾಗಿ ಅದು ಅಪಾಯಕಾರಿನ ಹೊರತು ಈ ಒಂದು ಅಮಾಯಕ ಪ್ರಾಣಿ ಅಷ್ಟು ಅಪಾಯಕಾರಿ ಆಗೋದಿಲ್ಲ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.